ಅಮೆರಿಕದ ಯುಎಸ್ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕೇವಲ 18 ವರ್ಷದ ರೋನಾಕ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಚೌಟಿಯನ್ ಚನ್ ಅನ್ನು ಭರ್ಜರಿಯಾಗಿ ಸೋಲಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇತ್ತ 65ನೇ ರಾಷ್ಟ್ರೀಯ ಅಂತಾರಾಜ್ಯದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಜ್ಯೋತಿ ಯಾರಾಜಿ ಸೇರಿದಂತೆ ಹಲವು ಅಥ್ಲೆಟ್ಗಳು ಒಟ್ಟು 33 ಪದಕಗಳನ್ನು ಗೆದ್ದು ಭಾರತಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಆದರೆ ಇವರ ಯಶಸ್ಸಿನ ಹಿಂದೆ ನಿಂತಿರುವ ಶಕ್ತಿ ಯಾವುದು ಗೊತ್ತಾ? ಅದು ನಿತಾ ಮುಕೇಶ್ ಅಂಬಾನಿಯವರ ರಿಲಯನ್ಸ್ ಫೌಂಡೇಶನ್. This year, our Reliance Foundation athletes won 386 national and international medals. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕ್ರೀಡಾಪಟುಗಳು ಸಾಧಿಸಿರುವ ಈ ಯಶಸ್ಸಿನ ಹಿಂದೆ ರಿಲಯನ್ಸ್ ಫೌಂಡೇಶನ್ ನ ಕೊಡುಗೆ ನಿಜಕ್ಕೂ ಅತ್ಯದ್ಭುತವಾಗಿದೆ. ಕಳೆದ ವರ್ಷ ರಿಲಯನ್ಸ್ ಫೌಂಡೇಶನ್ ನ ಅಥ್ಲೆಟ್ಗಳು ಪ್ರತಿ 22 ಗಂಟೆಗೊಂದು ಪದಕ ಗೆದ್ದಿದ್ದರು. ರಿಲಯನ್ಸ್ ಫೌಂಡೇಶನ್ ನ ಅಥ್ಲೆಟ್ಗಳು ಒಟ್ಟು 33 ಪದಕಗಳನ್ನು ಗೆದ್ದಿದ್ದಾರೆ. ಅನ್ಸಿ ಸೋಜನ್ ರವರು 22 ವರ್ಷದ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ. ಅಷ್ಟೇ ಅಲ್ಲ, ಈ ಚಾಂಪಿಯನ್ಶಿಪ್ ನಲ್ಲಿ ರಿಲಯನ್ಸ್ ಫೌಂಡೇಶನ್ ಗೆದ್ದಿರುವ ಪದಕಗಳ ಸಂಖ್ಯೆ ಬಹುತೇಕ ಎಲ್ಲಾ ರಾಜ್ಯಗಳ ಪದಕಗಳ ಸಂಖ್ಯೆಗಿಂತಲೂ ಹೆಚ್ಚಿತ್ತು. ನಿತಾ ಅಂಬಾನಿ ಅವರ ಕನಸು ಒಂದೇ, ಭಾರತವನ್ನು ವಿಶ್ವದ ಅಗ್ರ ಕ್ರೀಡಾ ರಾಷ್ಟ್ರವನ್ನಾಗಿ ರೂಪಿಸುವುದು ಮತ್ತು ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಭಾರತವನ್ನು ಅಗ್ರ ಸ್ಥಾನಕ್ಕೆ ತರುವುದು. ನಿತಾ ಅಂಬಾನಿ ಅವರು ಭಾರತದ ಮುಂದಿನ ತಲೆಮಾರಿನ ಚಾಂಪಿಯನ್ಗಳನ್ನು ರೂಪಿಸುತ್ತಿದ್ದಾರೆ. ಇಂತಹ ದೂರದೃಷ್ಟಿಯ ನಾಯಕತ್ವದಿಂದಲೇ ಭಾರತ ಇಂದು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಬರೆಯುತ್ತಿದೆ. ನಿಜಕ್ಕೂ ಭಾರತದ ಕ್ರೀಡಾ ಬೆಳವಣಿಗೆಯಲ್ಲಿ ನಿತಾ ಅಂಬಾನಿ ಅವರ ಪಾತ್ರ ಮಹತ್ವದ್ದಾಗಿದೆ.